ಏನೇನ್ ಹೇಳ್ಬೇಕಂತೀನಿ ಎಲ್ಲಾರು ಹೇಳಿ ನನ್ ಬಾಯನ್ ಮಾತ ಕಸ್ಕೊಂಡಿರಿ. ಅದಕ್ಕೆ ದಯಮಾಡಿ ನಮ್ ಸಿಬ್ಬಂದಿ ಎಲ್ಲ ಚಲೋ ಐತಿ. ಈಗ AC ಸಾಹೇಬ್ರು ಕೂತ್ ಆದೇಶ ಮಾಡ್ತಾರೆ DS ಗಳು, ಅವ್ರು ಹ್ಞೂ ಅನ್ನಬೇಕು. ತಹಸೀಲ್ದಾರ್ ಮಾಡ್ತಾರ ಹ್ಞೂ ಅನ್ನಬೇಕು. ಮೇಲಾಧಿಕಾರಿಗಳು ಹ್ಞೂ ಅಂದೆಲ್ಲ ಅವ್ರು ನಡೆಯಂಗಿರ್ತಮ್ಮ. ಈಗ ಅವ್ರು ಹೇಳಿದ್ರ ನಾ ಎಂದು ಮೀಟಿಂಗ್ ಕದು ಬರಾವಲ್ಲ. ಮುಂಜಾನೆ ಫೋನ್ ಮಾಡಿದ್ರು ಗುಂಡಿಗೆ ಸಹಿಸಲಪ್ಪ ಬಾ ಅನ್ನೋ. ಅಂಜಿ ಓಡಿ ಬಂದ ನಾಳೆ ಎದರಾಗ ನನ್ ಶಿಕ್ಷಾರತ್ ಹೇಳ್ತು. ನಮಗ ಸಂಸಾರ ಸಾಕಾಗ್ಯಾವ. ಈಗ ಹುಡುಗರಿಗೆ ನಾವ್ ಹೇಳ್ತೀವಿ ತೆರೆದೈತಿ ಹೇಳ್ತೀವಿ, ಆದಷ್ಟು ಬಂದೋಬಸ್ತ್ ಮಾಡ್ಕೋತೀವಿ. ಇದ್ರಂತ ಏನೈತಿ ಪ್ಲಾಸ್ಟಿಕ್ ಗಣಪತಿ ಇದೇನ್ ಹೇಳಿದ್ರು ಬಹಳ ಸಂತೋಷ ಐತಿ. ಇದೊಂದ್ ಸಲ ನಮಗೆಲ್ಲರಿಗೂ ಪರ್ಮಿಷನ್ ಕೊಡಿ. ತಂದವ್ರು ಬಡವರು ತಂದು ಸಾರ್ತಾರೆ, ಅವು ಉಪಯೋಗ ಮಾಡ್ಕೋತಾವ. ಮುಂದಿನ ಸಲ 3 ತಿಂಗಳು ಇರ್ತಾವ ನಮ್ಗೆ ವಾರ್ನಿಂಗ್ ಮಾಡಿ. ಈಗ ಮಾಡ್ಯದ್ರಿ, ಈಗ 12 ತಿಂಗಳು ಮಾಡಿದ್ರಿ. ಹೇಳ್ತು ಮಣ್ಣಿನ ಗಣಪತಿ ಈಗ ಮಾಡಿದ್ರಿ ಅಂದ್ರ ಬಡವರಿಗೆ ಮಾರ್ಕೊಂತ ಹೊಡಿ ತುಂಬ್ಕೋತಾವ. ಅವ್ರಿಗೆ ಲುಕ್ಸಾನ್ ಆಕತಿ. ಮತ್ತ ನಮ್ಮಲ್ಲಿ ಮಣ್ಣಿನ ಗಣಪತಿ ಮಾಡಿದ್ರ ರುಂಡ್ ಮುರಿತು. ಒಮ್ಮೆ ಏರ್ತಿದ್ದಾಗ ನನ್ನ ರುಂಡ್ ಬುರಿತೀರಿ ನಮ್ಮ ಅಪ್ಪ ಸಾತ. ಹೌದ್ರಿ, 5ನೇ ಇದ್ದಾಗ ಕೈ ಹಾರ್ತ ನನ್ನ ಕಾರ್ ಗಾಡಿ ಕೂಡ್ಸಾಗ ಎಕ್ಸ್ಟೆಂಟ್ ಆತ. ಗಣಪತಿ ಎಲ್ಲಿದ ರುಂಡ ತಂದ ಹೆಚ್ಚು ಅವ್ನ ಗಣಪತಿ ಮಾಡ್ಯಾರ ಕೆಟ್ಟ ಅಲ್ಲ, ಆದ್ರೆ ಅವನ್ ಸಂಶಯ ಕಾಡಕತೈತಿ ನಮಗ. ಈ ಪ್ಲಾಸ್ಟಿಕ್ ಮಾಡ್ಯಾರಲ್ಲ ಹೆಗಲ್ ಮೇಲೆ ಇಟ್ಕೊಂಡ್ ಕುಣಿದ್ರು ಅವ್ನು ಮುರಿಯಂಗಿಲ್ಲ. ಈ ಮಣ್ಣಿಂದ ಕೈ ಅದು ಮುರಿತಾರ ತೊಂದ್ರೆ ಹೆಚ್ಚಾಕತ್ರಿ.